ನಮಸ್ಕಾರ ನ್ಯೂಸ್ 10 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬಿಗ್ ಶಾಕ್ ಎದುರಾಗಿದೆ. ಇದಕ್ಕಿಂತ ದೊಡ್ಡ ಶಾಕ್ ಮತ್ತೊಂದಿಲ್ಲ. ಶಾಕ್ ಅಷ್ಟೇ ಅಲ್ಲ, ಆತಂಕಕಾರಿಯೂ ಕೂಡ ಹೌದು. ರಾಜ್ಯ ರಾಜಧಾನಿಗೆ ದೊಡ್ಡ ಶಾಕ್ ಎದುರಾಗಿರುವಂತದ್ದು. ಇದು ಕೇವಲ ಶಾಕ್ ಅಷ್ಟೇ ಅಲ್ಲ, ಆತಂಕಕಾರಿಯೂ ಕೂಡ ಹೌದು. ಬೆಂಗಳೂರಿಗೆನೆ ಬಿಗ್ ಶಾಕ್. ಇಡೀ ಬೆಂಗಳೂರಿಗರು ಇದನ್ನ ನೋಡ್ಬೇಕಾದಂತ ವಿಚಾರ. ಇದಕ್ಕಿಂತ ದೊಡ್ಡ ಶಾಕ್ ಮತ್ತೊಂದಿಲ್ಲ. ಇದು ಕೇವಲ ಶಾಕ್ ಆಗುವಂತ ವಿಚಾರ ಅಲ್ಲ, ಆತಂಕ ಪಡುವಂತ ವಿಚಾರ. ಪ್ರತಿಯೊಬ್ಬರು ಕೂಡ ಚಿಂತೆ ಮಾಡಲೇಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತಿಯೊಬ್ಬರು ಕೂಡ ದಿನ ಪೂರ್ತಿ ಕಷ್ಟ ಪಡಬೇಕು. ಇದನ್ನ ನೋಡಿದ್ರೆ ನಾಳೆ ಹೇಗಪ್ಪ ಅಂತ ನೀವೇ ಅನ್ಕೊಳ್ತೀರಾ, ನೀವೇ ಫೀಲ್ ಮಾಡ್ಕೊಳ್ತೀರಾ. ಪ್ರತಿಯೊಬ್ಬರು ಕೂಡ ಚಿಂತೆ ಪಡಬೇಕಾದಂತ ವಿಚಾರವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಪ್ರತಿಯೊಬ್ಬರು ಕೂಡ ದಿನ ಪೂರ್ತಿ ಕಷ್ಟವನ್ನ ಪಡಬೇಕಾಗುತ್ತೆ. ಇದನ್ನ ನೋಡಿದ್ರೆ ನಾಳೆ ಹೇಗಪ್ಪ ಅಂತ ನೀವು ಕೂಡ ಚಿಂತೆಗೀಡಾಗ್ತೀರಾ. ಯಾಕೆಂದ್ರೆ ಅಂತ ವಿಚಾರ ಇದು. ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿಗೆ ಶಾಕ್ ಮತ್ತೆ ಆತಂಕಕಾರಿ ಆಗಿರುವಂತ ವಿಚಾರ ಯಾವುದು, ಬೆಂಗಳೂರು ಜನರನ್ನ ಒದ್ದಾಡುವಂತೆ ಮಾಡುತ್ತೆ ಏನದು ಅಂತ ಬಿಗ್ ಶಾಕಿಂಗ್ ನ್ಯೂಸ್. ನ್ಯೂಸ್ 18 ನಲ್ಲಿ ಬಿಗ್ ರಿಯಾಲಿಟಿ ಚೆಕ್ ಅನ್ನ ಕೂಡ ಮಾಡಲಾಗಿದೆ. ಬೆಂಗಳೂರಿಗೆ ಬಂದಿದೆ ಜಲಕ್ಷಾಮ. ಬೇಸಿಗೆಗೂ ಮುನ್ನವೇ ನೀರಿನ ಕೊರತೆಯನ್ನ ಎದುರಿಸ್ತಾ ಇದೆ ಬೆಂಗಳೂರು. ಬಹುತೇಕ ಕಡೆ ಕುಡಿಯುವ ನೀರಿನ ಕೊರತೆ ಈಗ ಆಲ್ರೆಡಿ ಎದುರಾಗಿದೆ. ಬೆಂಗಳೂರಿಗೆ ಈಗ ಜಲಕ್ಷಾಮ ಎದುರಾಗಿರುವಂತದ್ದು. ಬೇಸಿಗೆಗೂ ಮುನ್ನವೇ ನೀರಿನ ಕೊರತೆ ಎದುರಾಗಿದೆ. ಆಲ್ಮೋಸ್ಟ್ ಬೆಂಗಳೂರಿನ ಬಹುತೇಕ ಕಡೆ ಕುಡಿಯುವ ನೀರಿನ ಕೊರತೆ ಎದುರಾಗಿದೆ. ಬೇಸಿಗೆಗೂ ಮುನ್ನವೇ ಈ ನೀರಿನ ಕೊರತೆ ಎದುರಾಗಿರುವಂತದ್ದು. ಆಲ್ಮೋಸ್ಟ್ ರಾಜಧಾನಿಯಲ್ಲಿ ಬಹುತೇಕ ಕಡೆ ಇದೇ ರೀತಿಯಾಗಿದೆ. ಬರಿದಾಗ್ತಾ ಇದೆ. ಬೆಂಗಳೂರಿನ ಕೆರೆ ಮತ್ತು ಕೊಳ್ಳಗಳು ಬತ್ತುತ್ತಾ ಇದ್ದಾವೆ. ಬೆಂಗಳೂರಿನ ನೀರಿನ ಮೂಲಗಳು ಪರಿಹಾರನೂ ಕೂಡ ಇಲ್ಲ, ಪರ್ಯಾಯವೂ ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿನೇ ಚಿಂತೆಗೀಡು ಮಾಡಿರುವಂತದ್ದು. ಬೆಂಗಳೂರಿನ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಬರಿದಾಗ್ತಾ ಇದೆ, ಬತ್ತಿವೆ ಈ ಕೆರೆ ಕಟ್ಟೆಗಳು. ಬೆಂಗಳೂರಿಗೆ ನೀರಿನ ಮೂಲಗಳು ಇಲ್ಲಿ ಪ್ರಮುಖವಾಗಿ ಪರಿಹಾರನೂ ಕೂಡ ಸಿಗ್ತಾ ಇಲ್ಲ, ಪರ್ಯಾಯವೂ ಕೂಡ ಸಿಗ್ತಾ ಇಲ್ಲ. ಬೆಂಗಳೂರಿನ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಬತ್ತಿ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಲಕ್ಷಾಮ ಎದುರಾಗಿದೆ ಬೆಂಗಳೂರಿಗೆ. ಆತಂಕ ಪಡುವಂತ ವಿಚಾರ. ಬೇಸಿಗೆಗೂ ಮುನ್ನನೇ ಈ ರೀತಿಯಾಗಾದ್ರೆ ಮುಂದೇನು ಅನ್ನುವ ಪ್ರಶ್ನೆ ಈಗ ಗೆದ್ದಿದೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀರು ಅತಿ ಮುಖ್ಯ. ಅಂತಹ ಸಂದರ್ಭದಲ್ಲಿ ರಾಜಧಾನಿಯಲ್ಲಿ ಈಗ ಆಲ್ರೆಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರಿದ್ದಾರೆ. ಇಂತಹ ಸಂದರ್ಭದಲ್ಲಿ ದಿನಕ್ಕೆ ಲಕ್ಷಾಂತರ ಲೀಟರ್ ನೀರು ಬೇಕು. ಬೆಂಗಳೂರಲ್ಲಿ ರಣಭೀಕರ ಬಿಸಿಲು ಕೂಡ ಎದುರಾಗಿರುವಂತದ್ದು. ಬೇಸಿಗೆಗೂ ಮುನ್ನವೇ ಜಲ ತತ್ವಾರ ಎದುರಾಗಿದೆ. ಬೋರ್ವೆಲ್ಗಳಲ್ಲಿ ನೀರು ಕೂಡ ಸಿಗ್ತಾ ಇಲ್ಲ. ಬೋರ್ವೆಲ್ಗಳನ್ನ ಎಷ್ಟೇ ಕೊರೆದ್ರು ಕೂಡ ಬೋರ್ವೆಲ್ಗಳಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಅದು ಸಾಕಷ್ಟು ಕಡೆ ಅಂದ್ರೆ ಬಹುತೇಕ ಕಡೆ ಬೆಂಗಳೂರಿನಲ್ಲಿ ನೀರಿನ ಅಭಾವ, ಕೊರತೆ, ಕ್ಷಾಮ ಎದುರಾಗಿದೆ. ಇಲ್ಲಿ ಆ ಒಂದು ಚಿಂತೆ ಬೆಂಗಳೂರಿಗರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಡ್ತಾ ಇರುವಂತದ್ದು. ಮತ್ತೆ ಈಗ ಆಲ್ರೆಡಿ ಕೆಲವು ಕಡೆ ಬೆಂಗಳೂರಿಗರಿಗೆ ಈ ಒಂದು ನೀರಿನ ಅಭಾವ, ಕೊರತೆ ಕಾಡ್ತಾ ಇದೆ. ಇನ್ನ ಬೇಸಿಗೆಗೂ ಮುನ್ನನೇ ಈ ರೀತಿಯಾಗಾದ್ರೆ ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ಇನ್ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಉಂಟಾಗಬಹುದು ಅನ್ನುವ ಆತಂಕ ಎದುರಾಗಿದೆ. ವಾರ್ಡ್ಗಳಲ್ಲಿ ನೀರಿನ ಗಂಭೀರವಾದಂತಹ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಜನ. ನೀರು ಪೂರೈಕೆಗೆ ಪರ್ಯಾಯವಾದಂತ ಮಾರ್ಗವಿಲ್ಲ. ಟ್ಯಾಂಕರ್ಗಳಿಗೆ ಕಾಲ್ ಮಾಡಿದ್ರೂ ಕೂಡ ಸಿಗ್ತಾ ಇಲ್ಲ ನೀರು. ಟ್ಯಾಂಕರ್ಗಳಿಂದ ಕೂಡ ನೀರನ್ನ ಹಾಯಿಸಿಕೊಳ್ಳುವ ನಿಟ್ಟಿನಲ್ಲಿ, ನೀರನ್ನ ತರಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಟ್ಯಾಂಕರ್ಗಳಿಗೆ ಹೇಳ್ತಾ ಇದ್ದಾರೆ, ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಇದು ನಿಜಕ್ಕೂ ಬೆಂಗಳೂರಿಗರು ಆತಂಕ ಪಡುವಂತ ವಿಚಾರ. ಯಾಕೆಂದ್ರೆ ಎಲ್ಲಾ ವಾರ್ಡ್ಗಳಲ್ಲೂ ಆಲ್ಮೋಸ್ಟ್ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ನೀರಿನ ಗಂಭೀರವಾದಂತ ಸಮಸ್ಯೆ ಇದೆ. ನೀರು ಪೂರೈಕೆಗೆ ಪರ್ಯಾಯವಾದಂತ ಮಾರ್ಗಗಳು ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಟ್ಯಾಂಕರ್ಗಳಿಗೆ ಕಾಲ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ ನೀರು. ಪ್ರತಿಯೊಂದು ವಾರ್ಡ್ ಅಂದ್ರೆ ಬೆಂಗಳೂರಲ್ಲಿ 198 ವಾರ್ಡ್ಗಳಿದೆ. 198 ವಾರ್ಡ್ಗಳಲ್ಲಿ ಬಹುತೇಕವಾಗಿ ನೀರಿನ ಸಮಸ್ಯೆ ಕಾಡ್ತಾ ಇದೆ.
ಬೆಂಗಳೂರಿಗೆ ಜಲಕ್ಷಾಮ ಎದುರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿಗೂ ಕೂಡ ಶುರುವಾಗಿದೆ ನೀರಿನ ಟೆನ್ಷನ್. ಮೇಯರ್ಗೆ ಕಾಣ್ತಿಲ್ಲ ಪರಿಹಾರದ ದಾರಿ, ಏನ್ ಮಾಡಬೇಕು ಅನ್ನೋದೇ ದೋಚ್ತಾ ಇಲ್ಲ ಮೇಯರ್ಗೂ ಕೂಡ. ಸಾವಿರಾರು ಅಡಿ ಬೋರ್ವೆಲ್ ಅನ್ನ ಕೊರೆಸಿದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಬಿಬಿಎಂಪಿಗೆ ಟೆನ್ಷನ್ ಶುರುವಾಗಿದೆ. ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೇಕಪ್ಪ ಈ ಒಂದು ಸಮಸ್ಯೆಯನ್ನ ಅನ್ನೋದಕ್ಕೆ ದಾರಿನೇ ತೋಚ್ತಾ ಇಲ್ಲ ಮೇಯರ್ ಅವರಿಗೂ ಕೂಡ. ಸೊ ಹೀಗಾಗಿ ಸಾವಿರಾರು ಅಡಿ ಬೋರ್ವೆಲ್ ಅನ್ನ ಕೊರೆಸಿದ್ರು ಕೂಡ ಅದರಲ್ಲಿ ನೀರ್ ಸಿಗ್ತಾ ಇಲ್ಲ ಅಂದ್ರೆ ಇದು ಆತಂಕ ಪಡುವಂತ ವಿಚಾರ. ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಆತಂಕ ಸಮಸ್ಯೆ ಎದುರಾಗೋದು ಅದು ನೀರಿಂದ. ಸೊ ಹೀಗಾಗಿ ಮೇಯರ್ ಈಗಲೇ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅದಕ್ಕೆ ಸರಿಯಾದಂತ ದಾರಿ ಸಿಗ್ತಾ ಇಲ್ಲ. 400ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ನೀರಿಲ್ಲ, 200ಕ್ಕೂ ಹೆಚ್ಚು ಬೋರ್ಗಳು ಫೇಲ್ ಆಗಿವೆ. ಹೊಸದಾಗಿ 225 ಬೋರ್ವೆಲ್ ಕೊರೆಯಲು ಸಿದ್ಧತೆಯನ್ನ ಕೂಡ ನಡೆಸಲಾಗಿದೆ. ಇಲ್ಲಿ ನೋಡ್ತಾ ಇದೀವಿ ಅಂಕಿ ಅಂಶಗಳನ್ನ ನೋಡೋದಾದ್ರೆ 400ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ಈಗ ಆಲ್ರೆಡಿ ಸಂಪೂರ್ಣವಾಗಿ ನೀರಿಲ್ಲ. 200ಕ್ಕೂ ಹೆಚ್ಚು ಬೋರ್ವೆಲ್ಗಳು ಕೂಡ ಫೇಲ್ ಆಗಿವೆ ಕೊರೆಸುವಂತಹ ಸಂದರ್ಭದಲ್ಲಿ. ಹೊಸದಾಗಿ 225 ಬೋರ್ವೆಲ್ಗಳನ್ನ ಕೊರೆಯಲು ಕೂಡ ಬಿಬಿಎಂಪಿ ಸಿದ್ಧತೆಯನ್ನ ನಡೆಸಿದೆ. ನೀರ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಎದುರಾಗಿದೆ ಆ ಬೋರ್ವೆಲ್ಗಳನ್ನ ಕೊರೆಸಿದ್ರೆ. ಇಲ್ಲಿ ಬೋರ್ವೆಲ್ ಕೊರೆಸೋಕು ಕೂಡ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಸುಮ್ನೆ ಹಣ ವೇಸ್ಟ್, ಡೆಡ್ ಇನ್ವೆಸ್ಟ್ಮೆಂಟ್. ಯಾಕೆಂದ್ರೆ ಅಲ್ಲಿ ನೀರೇ ಸಿಗೋದಿಲ್ಲ, ಕೊರೆಸಿ ಏನ್ ಪ್ರಯೋಜನ ಅಂತ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಬೋರ್ ಕೊರೆಸೋದಕ್ಕೆ ಅವರು ಕೂಡ ಅಧಿಕಾರಿಗಳು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನೀರಿಲ್ಲ, ಯಾವ ಬೋರಲ್ಲೂ ನೀರಿಲ್ಲ. ನೀರಿಗೆ ತುಂಬಾ ತೊಂದರೆ ಆಗಿದೆ. ಕೆರೆಯಲ್ಲಿ ನೀರಿಲ್ಲ ಆಯ್ತಾ. ಇಲ್ಲಿ ಯಾವುದು ಬೋರು ಸರಿಗ ನೀರು ಊರ್ತಾ ಇಲ್ಲ. ಯಾವ ಬೋರಲ್ಲೂ ಹಾಕಿದ್ದಾರೆ, ಎಷ್ಟು ನೀರು ಬೋರೆಲ್ಲ ಲ್ಯಾಪ್ಸ್ ಆಗಿದೆ ನೀರಿಲ್ದಲೇನೆ. ಊಟ ಇಲ್ದಿದ್ರು ಪರವಾಗಿಲ್ಲ, ಒಂದ್ ಲೋಟ ನೀರಾರ ಇರಬೇಕು. ಕಾವೇರಿ ನೀರು ಅಂದ್ರೆ ಹೇಳ್ತಾ ಇದ್ದಾರೆ, ಅದು ಯಾವಾಗ ಬರುತ್ತೋ ಕಾವೇರಿ ನೀರು ಗೊತ್ತಿಲ್ಲ. ನಮ್ ನೀರೇ ಸರಿ ಬರ್ತಾ ಇಲ್ಲ. 1 ವರ್ಷ ಟ್ಯಾಂಕರ್ ತರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಟ್ಯಾಂಕರ್ ಬಂದ ನಾವು ಕ್ಯೂ ಹಿಡಿದು ನಿಲ್ಬೇಕು. ನಾವು ವಯಸ್ಸಾದ್ರೂ ಇರ್ತೀವಿ, ಇಟ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೇನು ಮಾಡಬೇಕು ಹೇಳಿ. ಟ್ಯಾಂಕರ್ ನೋಡಿ ಬಂದಾಗ ಓಡಬೇಕು, ನಮಗೆ ಗೊತ್ತಿರೋದಿಲ್ಲ. ನಾವೇನು ಓಡೋಗ ಒಂದೊಂದ್ಸರಿ ಮುಗ್ದ ಹೋಗಿರ್ತೀವಿ, ಇವರೆಲ್ಲ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ. 3 ವರ್ಷದಲ್ಲಿ ಒಂದು 6 ತಿಂಗಳು ನಮಗೆ ನೀರು ಬಂದಿಲ್ಲ ಸರಿಯಾಗಿ. ಒಂದು ಟ್ಯಾಂಕರ್ಗೆ 600-500 ಈಸ್ಕೊಂತವ್ರೆ. ಆ ಟ್ಯಾಂಕ್ ಒಡ್ಸ್ಕೊಂಡು ಜೀವನ ಮಾಡ್ತಾ ಇದೀವಿ. ಕಾವೇರಿ ನೀರು ಇಲ್ಲ, ಈ ಬೋರ್ ನೀರು CMC ನೀರು ಬಿಡೋರು ಅದು ಬಿಟ್ಟು. ಕಡೆ ನೀರಿನ ಹಾಹಾಕಾರ ಇವಾಗಲೇ ಪ್ರಾರಂಭ ಆಗಿದೆ. ಯಾಕಂದ್ರೆ ಇವತ್ತಿನ ಬಿಸಿಲಿನ ಧಗೆ ನೋಡಿದ್ರೆ ಆ ಮಟ್ಟದಲ್ಲಿ ಕಾಣ್ತಾ ಇದೆ. ಹೆಚ್ಚು ಕಡಿಮೆ ಪ್ರತಿ ವಾರ್ಡಲ್ಲೂ ಒಂದು 50ರಷ್ಟು ಬೋರ್ವೆಲ್ಗಳು ಈಗಲೇ ಬತ್ತು ಹೋಗ್ಬಿಟ್ಟಿದೆ. ನೀರಿನ ಸೋರ್ಸಸ್ ಕಮ್ಮಿ ಆಗ್ತಾ ಇದೆ. ಆದ್ರಿಂದಾಗಿ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ಈ ಸಾರಿ ದೊಡ್ಡ ಮಟ್ಟದಲ್ಲಿ ನೀರಿನ ಸಮಸ್ಯೆ ಆಗುವುದು ಕಂಡು ಬರ್ತಾ ಇದೆ. ನಾವು ಸಹ ಎಲ್ಲೋ ವಾರ್ಡ್ನಲ್ಲಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ತಾ ಇದ್ದೇವೆ. ಟ್ಯಾಂಕರ್ಗಳಿಗೆ ಫೋನ್ ಮಾಡಿದ್ರೆ ಅವರುಗಳು ಹೇಳ್ತಾರೆ, ಸರ್ ನೀರಿಲ್ಲ, ನಮ್ಮ ಬೋರ್ವೆಲ್ ಬತ್ತು ಹೋಗ್ಬಿಟ್ಟಿದೆ, ಬೋರ್ವೆಲ್ ಡ್ರೈ ಆಗ್ಬಿಟ್ಟಿದೆ. ಇಮಿಡಿಯೇಟ್ಲಿ ಆಟೋಮೆಟಿಕ್ ಡ್ರೈ ಆಗಿದೆ. ಸಮಸ್ಯೆ ನೀರಿನ ಸಮಸ್ಯೆ ಈಗ ಬೇಸಿಗೆ ಶುರುವಾಗಿದೆ. ಶುರುವಲ್ಲೇನೆ ಯಾಕೋ ಕೈ ಕೊಡ್ತಾ ಇದೆ. ಸಮ್ಮರ್ ತುಂಬ ಅಕ್ಯೂಟ್ ಆಗಿ, ಬೇಸಿಗೆ ಜಾಸ್ತಿ ಇರುತ್ತೆ ಟೆಂಪ್ರೇಚರು. ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಬೆಂಗಳೂರು ಜನತೆಗೆ ನರಕ ನೋಡಿಸುವಂಥ ಕೆಲಸ BWSSBನವ್ರು ಮಾಡ್ತವ್ರೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ರಿಚೆಸ್ಟ್ ಮ್ಯಾನ್ ಇರ್ಬೋದು, ಇವ್ರು ಯಾರು ಬಾತ್ ಟಬ್ಬಲ್ಲಿ ಕುಂತ್ಕೊಂಡು ಒಂದು ಟಬ್ಬಲ್ಲಿ 500-600 ಲೀಟರ್ ನೀರನ್ನ 2 ಸಾರಿ ಯೂಸ್ ಮಾಡಿದಾಗ ಅದು ತಪ್ಪಾಗುತ್ತೆ. ಅದು ದಯವಿಟ್ಟು ಒಂದು ಬಕೆಟಲ್ಲಿ ಸ್ನಾನ ಮಾಡುವಂಥ ಕೆಲಸ ಜನಸಾಮಾನ್ಯರ ಜೊತೆ ಅಧಿಕಾರಿಗಳಿರ್ಬೋದು, ರಾಜ್ಯ ಪ್ರತಿನಿಧಿಗಳಿರ್ಬೋದು ಸ್ನಾನ ಮಾಡಬೇಕು. ಬಕೆಟಲ್ಲೇ ಸ್ನಾನ ಮಾಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ನೀರಿನ ಸಮಸ್ಯೆಯಿಂದ ಕಂಗೆಟ್ಟಿದೆ ಬಿಬಿಎಂಪಿ. ಜನರಿಗೆ ಜಾಗೃತಿಯನ್ನ ಮೂಡಿಸಲು ಮುಂದಾಗಿದೆ ಬಿಬಿಎಂಪಿ. ಸೊ ಹೀಗಾಗಿ ತಮ್ಮ ಮನೆಗಳಲ್ಲೇ ನೀರಿನ ಮಿತ ಬಳಕೆಗೆ ಕ್ರಮವನ್ನ ಕೈಗೊಳ್ಳಲು ಈ ರೀತಿಯಾಗಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಇಲ್ಲಿ ಪ್ರಮುಖವಾಗಿ ಎಲ್ಲಾ ಮನೆಗಳಲ್ಲೂ ಕೂಡ ನೀರನ್ನ ಮಿತವಾಗಿ ಬಳಕೆಗೆ ಕ್ರಮವನ್ನ ವಹಿಸಬೇಕು ಅಂತ ಜಾಗೃತಿಯನ್ನ ಮೂಡಿಸೋದಕ್ಕೆ ಈಗ ಬಿಬಿಎಂಪಿ ಮುಂದಾಗಿದೆ. ಯಾಕೆಂದ್ರೆ ಯಾವ ರೀತಿಯಾದಂತ ಆತಂಕ ಅಂದ್ರೆ ನೀರು ಇಲ್ಲದೆ ಹೋದ್ರೆ ಎಲ್ಲರಿಗೂ ಕೂಡ ಟೆನ್ಷನ್ ಶುರುವಾಗೇ ಆಗುತ್ತೆ. ಸೊ ಹೀಗಾಗಿ ಹನಿ ಹನಿ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಷ್ಟಪಡುವಂತಹ ಒಂದು ಸಂದರ್ಭ ಬರುತ್ತೆ. ಸ್ನಾನಕ್ಕೆ ಬಳಸುವಂತ ನೀರಿನ ಪ್ರಮಾಣಕ್ಕೂ ಕೂಡ ಬ್ರೇಕ್ ಹಾಕಬೇಕು.
ಕಾರು ಬೈಕು ಸ್ವಚ್ಛತೆಗೆ ಕಡಿಮೆ ನೀರು ಬಳಕೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿ ಸ್ನಾನಕ್ಕೆ ಬಳಸುವಂತ ನೀರಿನ ಪ್ರಮಾಣಕ್ಕೂ ಕೂಡ ಬ್ರೇಕ್ ಹಾಕಬೇಕು. ಕಾರು ಬೈಕ್ ಸ್ವಚ್ಛತೆಗೆ ಕಡಿಮೆ ನೀರನ್ನ ಬಳಕೆ ಮಾಡಬೇಕು ಅನ್ನುವ ನಿರ್ಧಾರ. ಶವರ್ ಟಬ್ ತೊರೆದು ಬಕೆಟ್ ನೀರಿನಲ್ಲಿ ಸ್ನಾನವನ್ನ ಮಾಡಬೇಕು ಅನ್ನುವ ಕ್ರಮಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ನೀರು ಪೋಲು ಮಾಡಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲು ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಜಲಮಂಡಳಿ ಜೊತೆ ಈ ಕ್ರಮಕ್ಕೆ ಮುಂದಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಬೋರ್ವೆಲ್ ಕೂಡ ಡ್ರೈ ಆಗ್ತಾ ಬರ್ತಾ ಇದೆ. ಮುಂದಿನ ದಿನದಲ್ಲಿ ಪರ್ಯಾಯ ವ್ಯವಸ್ಥೆ ಜನರಿಗೆ ಕುಡಿಯೋ ನೀರಿನ ಅವಶ್ಯಕತೆ ತುಂಬಾನೇ, ಯಾಕಂದ್ರೆ ಎಲ್ಲದಕ್ಕೂ ನೀರು ಬೇಕೇ ಬೇಕು. ಈಗಾಗಲೇ ನಾವು ಏನು ಒಂದು ಸ್ನಾನಕ್ಕೆ ಬಳಸುವಾಗ ನೀರಿರ್ಬೋದು, ಒಂದು ಬಕೆಟ್ ಅಲ್ಲಿ ನಾವು ಮಾಡ್ತೀವಿ ಅಂತ ಒಂದು ಇದು ಮಾಡ್ಕೋಬೇಕು. ಶವರ್ ಯೂಸ್ ಮಾಡಬಾರ್ದು, ಹ್ಯಾಂಡ್ ಶವರ್ಸ್ ಯೂಸ್ ಮಾಡಬಾರ್ದು. ಅದೇ ರೀತಿ ನಾವು ಗಾಡಿ ವೆಹಿಕಲ್ಸ್ಗಳೆಲ್ಲ ತೊಳೆಯೋದು ಇದೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು. ಈಗಿನ ಪರಿಸ್ಥಿತಿಗೆ ಈ ರೀತಿಯಾಗಿದೆ. ಇನ್ನು ನಮ್ಮ ಮಕ್ಕಳು, ಅವರ ಮಕ್ಕಳು, ಮುಂದಿನ ಪೀಳಿಗೆಗೆ ನೀರಿನ ಕತೆ ಏನಂತ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಬಹುಶಃ ಇದೇ ರೀತಿ ನೀರನ್ನು ಪೋಲ್ ಮಾಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ದಂಡ ವಿಧಿಸೋ ಪರಿಸ್ಥಿತಿನೂ ಬಂದ್ರೂ ಬರಬಹುದು. ನಾವಿದು ಮುನ್ಸೂಚನೆ ಅಂತ ಹೇಳ್ಬೋದು. ಹೇಳ್ಬೇಕು ಅಂದ್ರೆ ನಾವೆಲ್ಲ ಒಂದ್ ಕಡೆ ತಾತ್ಸಾರ ಮಾಡ್ತಾ ಇದ್ದೀರಿ. ಬೆಂಗಳೂರಲ್ಲಿ ಏನು ಅಂತರ್ಜಲ ಮಟ್ಟ ಕೆಳಗೋಗ್ತಾ ಇದೆ. ಇವತ್ತು 1000, 1200, 300, 400 ಅಡಿಗೆ ಇವತ್ತು 500 ಅಡಿವರೆಗೂ ಅಂತರ್ಜಲ ಕೆಳಗೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಇರ್ಬೋದು, ಮತ್ತೆ ಜನಪ್ರತಿನಿಧಿಗಳು ಇರ್ಬೋದು, ಮತ್ತೆ ಸರ್ಕಾರ ಇರ್ಬೋದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇವತ್ತೆಲ್ಲ ಒಂದ್ ಕಡೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬೆಂಗಳೂರಿಗೆ ನೀರಿನ ಅಭಾವ ಯಾವ ರೀತಿಯಾಗಿ ಎದುರಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಥಾಮಸ್, ಬೆಂಗಳೂರಿಗೆ ಜಲಕ್ಷಾಮ ಎದುರಾಗಿದೆ. ಆಲ್ಮೋಸ್ಟ್ ಇಡೀ ಬೆಂಗಳೂರಿಗರು ಆತಂಕ ಪಡುವಂತ ವಿಚಾರ. ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಬೇಸಿಗೆಗೆ ಮುನ್ನನೇ ಈ ರೀತಿಯಾಗಾದ್ರೆ ಮುಂದೇನ್ ಕತೆ ಅಂತ, ಏನ್ ಪರಿಹಾರ ಇದಕ್ಕೆ? ಬಹುಶಃ ಇಡೀ ರಾಜ್ಯದ ಮುಂದೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಧಾನಿ ಬೆಂಗಳೂರಿಗರ ಮುಂದೆ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು ಇದೆ ಪೃಥ್ವಿ. ಹೀಗಾಯ್ತು ಅಂತ ಹೇಳಿದ್ರೆ ಬರುವ ಬೇಸಿಗೆಯಲ್ಲಿ, ಇನ್ನು ಬೇಸಿಗೆ ಬಂದಿಲ್ಲ, ಬೇಸಿಗೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಬೇಸಿಗೆ ಆರಂಭ ಆಯಿತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಒಂದು ನೀರಿನ ಸಮಸ್ಯೆ ಸೃಷ್ಟಿ ಆಗತ್ತೆ, ನೀರಿನ ಸಮಸ್ಯೆ ಎಷ್ಟು ಮಟ್ಟಿಗೆ ಉಲ್ಬಣ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಇವತ್ತು ಬೆಂಗಳೂರಿಗರನ್ನ, ಆ ಒಂದು ಸಮಸ್ಯೆಯನ್ನು ನಿವಾರಿಸುವಂತ ಜಲಮಂಡಳಿ ಮತ್ತು ಬೆಂಗಳೂರಿನ ಬಿಬಿಎಂಪಿಯನ್ನ ಕಾಡ್ತಾ ಇದೆ. ಯಾಕಂದ್ರೆ 198 ವಾರ್ಡ್ಗಳಲ್ಲಿ ಒಂದೇ ರೀತಿಯಾದಂತಹ ಸಮಸ್ಯೆ ಇದೆ. ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ನೀರಿನ ಸಮಸ್ಯೆ ಈ ಕೆಲವೊಂದು ಅಂತ ಹೇಳಿದ್ರೆ ಬೆಂಗಳೂರಿನ ಬಾರ್ಡರ್ ವಾರ್ಡ್ಗಳಲ್ಲಿ ಮಾತ್ರ ವ್ಯಾಪಕವಾಗಿತ್ತು. ಒಳಗಡೆ ಇರುವಂತಹ ಅಂತ ಕೋರ್ ಬೆಂಗಳೂರಿನಲ್ಲಿ ಅಂತ ಒಂದು ಸಮಸ್ಯೆ ಇರಲ್ಲ. ಆದ್ರೆ ಈಗ ಕೋರ್ ಬೆಂಗಳೂರಿನಲ್ಲೂ ಕೂಡ ಸಮಸ್ಯೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಇದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ಜಲಮಂಡಳಿ ಮತ್ತು ಬಿಬಿಎಂಪಿ ಏನ್ ಮಾಡ್ಬೇಕನ್ನುವಂತ ಒಂದು ದೊಡ್ಡ ಮಟ್ಟದ ಗೊಂದಲದ ಪ್ರಶ್ನೆ ಇಟ್ಕೊಂಡು ಉತ್ತರ ಹುಡ್ಕೊಳ್ಳುವಂತ ಒಂದು ಪ್ರಶ್ನೆಯಲ್ಲಿದೆ. ಎಲ್ಲ 198 ವಾರ್ಡ್ಗಳಲ್ಲೂ ಕೂಡ ನಾವು ಒಂದಷ್ಟು ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ. ಒಂದಷ್ಟು ರಿಯಾಲಿಟಿ ಚೆಕ್ಗಳನ್ನು ಕೂಡ ಮಾಡಿದಂತ ಟೈಮಲ್ಲಿ ಭಾರಿ ಸಮಸ್ಯೆಯನ್ನು ಜನ ಎದುರಿಸ್ತಾ ಇದ್ದಾರೆ. ಅಂತದೇ ಒಂದು ಸಮಸ್ಯೆ ಕೋರ್ ಬೆಂಗಳೂರಿನಲ್ಲಿರುವಂತಹ ಬಾಪೂಜಿ ನಗರ ವಾರ್ಡ್, ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಕೃಷ್ಣಪ್ಪರ್ ಅವರು ಪ್ರತಿನಿಧಿಸುತ್ತಿರುವಂತಹ ಕ್ಷೇತ್ರ ಇದು. ಈ ಒಂದು ವಾರ್ಡ್, ಬಾಪೂಜಿ ನಗರ ವಾರ್ಡ್ ಅನ್ನು ಕೂಡ ಕಾಂಗ್ರೆಸ್ನ ಕಾರ್ಪೊರೇಟರ್ ಪ್ರತಿನಿಧಿಸ್ತಾ ಇದ್ದಾರೆ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ನಮಗೆ ಸಮಸ್ಯೆ ಅನ್ನೋದು ಮುಖ್ಯ. ನಾವು ನೋಡ್ತಾ ಇದೀವಿ, ನಾವು ಒಂದಷ್ಟು ಚಿತ್ರಣವನ್ನು ತೋರಿಸ್ತಾ ಇದೀವಿ. ಈ ರೀತಿಯಾಗಿ ಈ ಕೊಡಗಳನ್ನ ಇಟ್ಕೊಂಡು, ಇದು ಈ ವಾರ್ಡ್ ಅಲ್ಲಿ ಈ ರೀತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಔಟ್ಸ್ಕರ್ಟ್ ಅಲ್ಲಿರುವಂತಹ ವಾರ್ಡ್ಗಳಲ್ಲಂತೂ ಈ ರೀತಿ ದಿನಂಪ್ರತಿ ಕೊಡಪಾನಗಳನ್ನು ಇಟ್ಕೊಂಡು ಜನ ನೀರಿಗೋಸ್ಕರ ತತ್ವಾರ ಪಡುವಂತಹ ಒಂದು ಸನ್ನಿವೇಶ ಇದ್ದೇ ಇದೆ. ನಾನು ಒಂದಷ್ಟು ಜನರನ್ನ ನೇರವಾಗಿ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಪೃಥ್ವಿ, ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ಅನ್ನೋದನ್ನ ಅವರ ಹತ್ರನೇ ಮಾತಾಡೋಣ, ಕೇಳೋಣ. ಮೇಡಮ್, ಈಗ ಕಳೆದ ವರ್ಷ ಎಷ್ಟು ಮಟ್ಟಿಗೆ ನೀರಿನ ಸಮಸ್ಯೆ ಇತ್ತು, ಈಗ ಬೇಸಿಗೆಯಲ್ಲಿ ತುಂಬಾ ನೀರಿನ ಸಮಸ್ಯೆ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವಾರ್ಡ್ ನಲ್ಲಿ ನೀರಿನ ಸಮಸ್ಯೆ ನೀವು ಯಾವ ರೀತಿ ಎದುರಿಸ್ತಾ ಇದ್ದೀರಾ ಅಂತ ಹೇಳಿ? ನೋಡಿ ಸ್ವಾಮಿ, ಹೋದ ವರ್ಷ ನೀರು ಅನುಕೂಲ ಚೆನ್ನಾಗಿತ್ತು. ಈ ವರ್ಷ ಒಂದು ವಾರದಿಂದ ಈಚೆಗೆ ಪರವಾಗಿಲ್ಲ. ಈ ಟಿವಿ ಕೃಷ್ಣರು ಇರೋ ಗಂಟ ನಮ್ಗೇನು ತೊಂದರೆ ಇಲ್ಲ. ಈ ಕಾಂಗ್ರೆಸ್ ಬಂದಾಗಿಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಇದೆ. ಪಾರ್ಕಲ್ಲಿ ತುಂಬಾ ಸಮಸ್ಯೆ ಇದೆ. ನೋಡ್ರಿ, ರಾತ್ರಿ 12 ಗಂಟೆ 1 ಗಂಟೆ ಬಂಗಿ ಗಾಂಜಾ ಕುಡಿಯೋರು, ಈ ಹುಡುಗರು ಎಲ್ಲ ಲವರ್ಸ್ಗಳು ತುಂಬಾ ಅತ್ಯಾಚಾರ ನಡೀತಾ ಇದೆ. ಪ್ರಮುಖವಾಗಿ ನಾನು ನೀರಿಂದ ಕೇಳ್ತಾ, ಈಗೇನೋ ಓಕೆ ನಿಮಗೆ ಬರ್ತಾ ಇದೆ. ಕಳೆದ ವರ್ಷ ಇಟ್ಕೊಂಡು ನೋಡಿದಂತ ಟೈಮಲ್ಲಿ ಎಷ್ಟು ಬಹಳ ಗಂಭೀರವಾಗಿದೆ ಸಮಸ್ಯೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಇನ್ನು ಮುಂದೆ ನಮ್ಗೆ ನೀರು ತೊಂದರೆ ಆಗುತ್ತೆ. ತೊಂದರೆ ಆಗದಂಗೆ ನಮ್ಗೆ ನೋಡ್ಕೋಬೇಕು ಅಷ್ಟೇ. ಯಾವ ರೀತಿ ನೀರಿಗೆ ನೀವು ಎದುರಿಸ್ತಾ, ಸಮಸ್ಯೆ ಬಂದಾಗ ಯಾವ ರೀತಿ ನೀವು ನೀರನ್ನ ತೆಗೆದುಕೊಳ್ತೀರಾ ಅಂತ? ನಾವು ಒಂದ್ ಬಕೆಟ್ ನೀರ್ ತಗೊಳ್ಳೋದೇ ಸ್ನಾನಕ್ಕೆ ಹೋಗೋದೇ ಹೆಚ್ಚಾಗುತ್ತೆ, ಗೊತ್ತಾ? ಅದ್ ಒಂದ್ ಬಕೆಟ್ ಅರ್ಧ ನೀರ್ ಬರ್ತಾ ಇರುತ್ತೆ, ಅರ್ಧ ಟ್ಯಾಂಕ್ಗೆ ನೀರು ನಿಂತೋಗ್ಬಿಡುತ್ತೆ. ಕೆಳಗಡೆ ಕೈಯಲ್ಲಿ ಆಗೋರವ್ರೆ, ಆಗದಿರೋರವ್ರೆ, ವಯಸ್ಸಾಗಿರೋರವ್ರೆ, ಎಲ್ಲರ ಕೈಲೂ ಸಮಸ್ಯೆ ನಿಭಾಯಿಸಕ್ ಆಗೋದಿಲ್ಲ. ದಯವಿಟ್ಟು ನಮ್ಗೆ ಬೇಸಿಗೆ ಬಂದ ನಂತರ ನೀವು
ನಮ್ಗೆ ನೀರು ಅನುಕೂಲ ಬೇಕೇ ಬೇಕು. ಹೇಳಮ್ಮ, ಯಾವ ರೀತಿ ನೀರಿನ ಸಮಸ್ಯೆ ಇದೆ ಅಂತ ವಾರ್ಡಲ್ಲಿ? 15 ದಿವಸ ಆಯ್ತು ನೀರ್ ಬಂದು, ನೀರೇ ಬಂದಿಲ್ಲ. ನೀರ್ಗೆ ತುಂಬಾ ಸಮಸ್ಯೆ ಆಗಿದೆ. ನೀರ್ ಬೇಕೇ ಬೇಕು ನಮ್ಗೆ. ಏನ್ ಮಾಡ್ತೀರಾ ನೀರಿಗೋಸ್ಕರ? ವಾಟರ್ ಟ್ಯಾಂಕ್ಗಳನ್ನ ಈಗ ಬೋರು ಇಲ್ವಲ್ಲ, ಬೋರ್ ಎಲ್ಲ ನಿಂತೋಗಿದೆ. ಮತ್ತೆ ವಾಟರ್ ಟ್ಯಾಂಕ್ ಆ ರೀತಿ ನೀರ್ಗಳನ್ನ ನೀರ್ಗಳೇ ಇಲ್ಲ. ಈ ಬೋರ್ ನೀರ್ ಅಲ್ಲ, ಕಾವೇರಿ ನೀರ್ನೇ ಕಾಯ್ಕೊಂಡಿದ್ವಿ. 15 ದಿವಸ ಆದ್ರೆ ನೀರ್ಗಳೇ ಸರಿಯಾಗಿ ಬರ್ತಾ ಇಲ್ಲ. 15 ದಿವಸ ಆಯ್ತು ನೀರ್ಗಳೇ ಬರ್ತಾ ಇಲ್ಲ ಸರಿಯಾಗಿ. ಕಾರ್ಪೊರೇಟರ್ ಏನ್ ಮಾಡ್ತಾ ಇದಾರೆ? ಕಾರ್ಪೆಂಟರ್ ಅವರು ಮಾಡ್ತಾರೆ. ಬಂದೇ ಇಲ್ಲ ಅವ್ರು ಓಟ್ ತಾವ್ ಗೆದ್ದು ತಾವಿಂತ ಬಂದೇ ಇಲ್ಲ. 15 ಸ್ಪಂದಿಸ್ತಾ ಇಲ್ಲ ನಮ್ಮ ಕಾರ್ಪೊರೇಟರ್. ಇಲ್ಲ ಸರ್, ಬಂದಿಲ್ಲ ಸರ್. ತುಂಬಾನೇ ತೊಂದರೆ ಆಗ್ಬಿಟ್ಟೈತೆ ಸರ್. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ರು ಒಂದ್ಸಲಿನೂ ಬಂದೇ ಇಲ್ಲ ಸರ್. ತುಂಬಾನೇ ತೊಂದರೆ ಆಗೈತೆ ನಮ್ಗೆ. ತುಂಬಾನೇ ಪ್ರಾಬ್ಲಮ್. ನೀವು ಇದ್ ಮಾಡ್ಕೊಡ್ಬೇಕು. ಈಗಲೇ ಹೀಗಾಯ್ತು ಅಂದ್ರೆ ಇನ್ನು ಬೇಸಿಗೆ ಇನ್ನೂ ಬಂದಿಲ್ಲ. ಒಂದು ವಾರದಿಂದ ಸರ್ ಇಲ್ಲಿ ಪೈಪ್ ಬೇರೆ ಒಡೆದೋಗಿದೆ ಸರ್. ತುಂಬಾನೇ ತೊಂದರೆ ಆಗಿದೆ. ಯಾರು ಬರ್ತಾನೆ ಇಲ್ಲ ಸರ್. ಪೈಪ್ ಹೊಡೆದೋಗಿದೆ. ಪೈಪ್ ಒಂದು ವಾರ ಆಯ್ತು ಹೊಡೆದೋಗಿ. ನೀರೆಲ್ಲ ಅಲ್ಲೇ ಹೋಗ್ತಾ ಇದೆ. ಮನೆಯೊಳಗೆ ನೀರೇ ಬರ್ತಾ ಇಲ್ಲ. ಇವಾಗ ಅದನ್ನ ರೆಡಿ ಮಾಡಿದ್ರೆ ತಾನೇ ಮನೆಯೊಳಗೆ ನೀರ್ ಬರೋದಕ್ಕಾಗುತ್ತೆ. ಅದನ್ನ ಕ್ಲೋಸ್ ಮಾಡಕ್ಕೆ ಬರ್ತಾರೆ, ಅರ್ಧ ರೆಡಿ ಮಾಡ್ತಾರೆ, ಹೋಯ್ತಾ ಇರ್ತಾರೆ. ಅಲ್ಲಿ ಏನಾಗಿದೆ ಎತ್ತ ಕಾರ್ಪೆಟ್ರು ಬಂದ್ ನೋಡಿಲ್ಲ ಇಲ್ಲಿ. ಇಲ್ಲಾಂದ್ರೆ ಅವ್ರಿಗೆ ಇನ್ನೊಬ್ರಿಗೆ ಏನಂದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಬರ್ತೀವಿ, ಬರೋ ನೀರೇ ನಾವು ಕಾಯ್ಬೇಕು. ಈಗ ಬರ್ದೇ ಹೋದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಇಲ್ಲಿ ಪಾರ್ಕ್ ಅಲ್ಲಿ ಬೋರ್ ಇತ್ತು, ಈಗ ಅದು ರಿಪೇರಿ ಆಗೋಯ್ತೆ. ಅದನ್ನು ರೆಡಿ ಮಾಡ್ಸೋರು ಯಾರು ಇಲ್ಲ. ಸಮಸ್ಯೆ ತುಂಬಾ ಸರ್. ಇಲ್ಲಿ ಒಂದು ವಾರದಿಂದ ಪೈಪ್ ಹೊಡೆದೋಗಿ ನೀರು ಹೋಗ್ತಾ ಇದೆ. ನೀರ್ ಬರ್ತಾ ಇಲ್ಲ ನಮ್ಮ ಮನೆಗಳಿಗೆ. ನಾವು ಅಲ್ಲಿ ಇಲ್ಲಿ ಹೋಗಿ ಡೌನ್ಗಳಲ್ಲಿ ಎತ್ಕೊಂಡ್ ಬರ್ತಾ ಇದೀವಿ. ನೀರೇ ಇಲ್ಲ ನಮ್ಗೆ. ಯಾರು ಈ ಕಡೆ ಗಮನನೇ ಹರಿಸೋದಿಲ್ಲ. ಮೋರಿಲಿ ಹರ್ಕೊಂಡು ಹೋಗ್ತಾ ಇದ್ರು ನಮ್ಗ್ ಸಂಬಂಧ ಇಲ್ಲ ಅಂತ ಓಡಾಡ್ತಾ ಇರ್ತಾರೆ. ಯಾರಾದ್ರೂ ಬಂದು ಇಲ್ಲಿ ಕಾರ್ಪೊರೇಷನ್ ಓಡಾಡ್ತಾ ಇರ್ತಾರೆ. ಯಾವಾಗ್ಲೂ ಅವ್ರಿಗೂ ಯಾರು ನೋಡ್ಕೊಂಡು ಸುಮ್ನೆ ಹೋಗ್ತಾ ಇರ್ತಾರೆ. ನಮ್ಗೇನ್ ಸಂಬಂಧ ಅಂತ. ನಮ್ಗೆ ಇವಾಗ ಸಮಸ್ಯೆ ಆಗಿರೋದು ನೀರಿಲ್ದೆ. ಒಂದು ವಾರ ಆಯ್ತು ನೀರ್ ಬಂದು ನಮ್ಗೆ. ಟ್ಯಾಂಕ್ ಕಡೆ ಪೃಥ್ವಿ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದ್ ಕಡೆ ನೀರ್ ಬರ್ತಾ ಇಲ್ಲ. ಕಾವೇರಿ ನೀರಂತೂ ಈ ಒಂದು ಭಾಗದಲ್ಲಿ ಇದ್ರೂ ಕೂಡ ನೀರಿನ ಲಭ್ಯತೆ ಇಲ್ಲ. ವಾಟರ್ ಟ್ಯಾಂಕ್ಗಳನ್ನ ಅನಿವಾರ್ಯವಾಗಿ ಅವರು ಡಿಪೆಂಡ್ ಆಗುವಂತ ಪರಿಸ್ಥಿತಿ ಇದೆ. ಬೋರ್ವೆಲ್ಗಳಂತೂ ಸಂಪೂರ್ಣವಾಗಿ ನೀರನ್ನು ಸಂಪೂರ್ಣವಾಗಿ ತಳ ಕಚ್ಚಿರೋದ್ರಿಂದಾಗಿ ನೀರ್ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಇರುವಂತ ಒಂದು ನೀರಿನ ಸೋರ್ಸ್ ಅನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಸಮಸ್ಯೆ ಅನ್ನುವಂಥದ್ದು ಕೇವಲ ಬಾಪೂಜಿ ನಗರವನ್ನ ಪ್ರಾತಿನಿಧಿಕವಾಗಿ ಇಟ್ಕೊಂಡು ನೋಡುವಂತ ಟೈಮಲ್ಲಿ ಸಮಸ್ಯೆ ಈಗಲೇ ಹೀಗಾಯ್ತು ಅಂತ ಹೇಳಿದ್ರೆ, ಬೇಸಿಗೆಯಲ್ಲಿ ಯಾವ ರೀತಿ ನೀರಿನ ಸಮಸ್ಯೆಯನ್ನು ಎದುರಿಸಬಹುದು, ಯಾವ ರೀತಿ ಎದುರಿಸಬೇಕಾಗುತ್ತೆ ಅಂತ ದೊಡ್ಡ ಮಟ್ಟದ ಗೊಂದಲ, ಅದೇ ರೀತಿ ಆತಂಕ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ.